ಶಾಸಕರಾದಂತಹ ಅಶೋಕ್ ರೈ ಅವರಿದ್ದಾರೆ. ಎಸ್, ಈಗ ಸ್ಥಳೀಯರೊಂದಿಗೆ ನೇರ ಅಶೋಕ್ ರೈ ಅವರೇ ಸ್ಪಾಟ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಎಸ್, ಸ್ಥಳೀಯರು ಅವರ ಸಮಸ್ಯೆಯನ್ನ ಇದೀಗ ಶಾಸಕರಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ. ಎಸ್, ಪಾತಿರ್ಲಿ ಈಗ ಪುದರ್ ಬಂದು ಪಾತಿರ್ಲಿ. ಸರ್ ನಮಸ್ಕಾರ ಸರ್, ನಾನು ಜಕರಿ ಅಂತ ಮಾತಾಡ್ತಾ ಇದ್ದೇನೆ ಸರ್. ಪನ್ಲಿ ಹಲೋ ಪನ್ಲಿ ಪನ್ಲಿ ಇರು ಪನ್ಲಿ. ಹಲೋ ಸರ್, ಇಷ್ಟರ ತನಕ ಇಲ್ಲಿ ಡಿ ಸಿ ಅವರು ಬಂದು ಹೋಗಿದ್ದಾರಂತೆ ನೋಡಿ. ಪಂಚಾಯತಿ ವತಿಯಿಂದ ತಹಸೀಲ್ದಾರ್ ಬಂದು ಹೋದ್ರು. ಪಂಚಾಯತಿಯವರು ಇಷ್ಟರ ತನಕ ಯಾರು ಕೂಡ ಬರಲಿಲ್ಲ ಸರ್. ಒಂದು PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೂಡ ಇತ್ತ ಗಮನ ಹರಿಸಲಿಲ್ಲ. ರಕ್ಷಿತ ಅಂದ್ರು ಸರ್, ಇಲ್ಲಿ ನೆರೆ ಬಂದು ಎಲ್ಲ ಮನೆಯ ಒಳಗೆಲ್ಲ ನೀರು ಹೋಗಿ ಎಲ್ಲ ಮುಳುಗಡೆ ಆಗ್ತಾ ಉಂಟು ಸರ್. ನಾವು ಸಾರ್ವಜನಿಕವಾಗಿ ಎಲ್ಲರನ್ನೂ ಕೂಡ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನೋಡಿ. ಪಂಚಾಯತಿಯವರು ಇಷ್ಟರ ತನಕ ಯಾವುದೇ ಒಂದು ಅನೌನ್ಸ್ಮೆಂಟ್ ಆಗಲಿ, ನೀವು ಒಂದು ಗಂಜಿ ಸೇವಾ ಕೇಂದ್ರಕ್ಕೆ ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಆಗಲಿ, ಯಾರು ಕೂಡ ಬಂದು ಒಂದು ಪಂಚಾಯತಿಯ PDO ಅವರಾಗಲಿ ಯಾರು ಕೂಡ ಇಲ್ಲಿಗೆ ಭೇಟಿ ಕೊಡಲಿಲ್ಲ ಸರ್. ಹಾಂ, ಹಾಂ, ರಾತ್ರಿ ಒಮ್ಮೆ ಹೆಚ್ಚು ಮಳೆ ಬಂದು ಈಗ ನೀರು ಬಂದಿರಬೇಕು. ಅಧಿಕಾರಿಗಳನ್ನು ಈಗಲೇ ಅಲ್ಲಿ ಕಳಿಸ್ಕೊಡ್ತೀನಿ. ತಹಸೀಲ್ದಾರ್ ಅವರು ಬೇರೆ ಕಡೆ ಇದ್ದಾರೆ, ಮನೆ ಬಿದ್ದಲ್ಲಿ. ಅಲ್ಲ, ತಹಸೀಲ್ದಾರ್ ಬಂದು ಹೋದ್ರು ಸರ್. ತಹಸೀಲ್ದಾರ್ ಬಂದು ಹೋದ್ರು. ಪಂಚಾಯತಿಯಿಂದ PDO ಅವರಾಗ್ಲಿ ಯಾರಾಗ್ಲಿ ಯಾರು ಕೂಡ ಬರಲಿಲ್ಲ. ನಮ್ಮ ಈ ಊರಿನ ರಕ್ಷಿತ್ ಬಂದ್ರಂತೆ. ನಮ್ಮ ಪಂಚಾಯತಿಯಲ್ಲಿ ಸದಸ್ಯರು ಇಬ್ಬರುಗಳು ಇದ್ದಾರೆ ಇಲ್ಲಿ, ರಶೀದ್ ಮತ್ತು ಇವರು ಅಂತ ಮೈಸೀದಿ. ಓಕೆ, ಶಾಸಕರೇ ತಕ್ಷಣಕ್ಕೆ ಕೆಲವೇ ಕ್ಷಣಗಳಲ್ಲಿ ಶಾಸಕರು ಕೂಡ ಇಲ್ಲಿಗೆ ಬರ್ತಾರೆ ಅಂತ ಅವರೇ ಈಗಾಗಲೇ ಹೇಳಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಓಕೆ 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 ಅಶೋಕ್ ರೈ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.